ಸ್ನೇಹಿತರೆ, ದೊಡ್ಡಾಸಳ ಗ್ರಾಮದ ಶಾಲೆ ಒಂದರಲ್ಲಿ ಹಸು ಕುಣಿದಂಥ ಭಾಗ್ಯ ಮೇಡಮ್ ಅವರು ಕರೆ ಮಾಡಿದರು. ಇದು ಬಂದು ವಿಷರಹಿತ ಮರಿಕೆರೆ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧಗಳು ಮುಖ್ಯವಾಗಿ ರೈತನ ಮಿತ್ರ. ಶೇಕಡ 40% ಬೆಳೆ ರೈತನಿಗೆ ಅರಿವಿಲ್ಲದ ಹಾಗೆ ಯಾವ ಉಳಿಸ್ತಾ ಇದೆ. ಇದು ಬಂದು ವಿಷರಹಿತ ಮರಿಕೆರೆ ಅವು. ಬಾಪು ಒಂದು ನಿಮಿಷ. ಇದು ಬಂದು ವಿಷರಹಿತ ಮರಿಕೆರೆ ಅವುಗಳಿಂದ ಮಾನವನಿಗೆ ಸಮಸ್ಯೆ ಇಲ್ಲ. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಬಾಲ್ದಲ್ಲಿ ನೋಡಿದೆ ಅಂತ ಹೇಳ್ತಾರೆ. ಇದು ತುಂಬ ಸತ್ಯಕರವಾದದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದು ಸಹ ಮನೋಜೀವಕ್ಕೆ ನಪ ಇಲ್ಲ. ಮುಖ್ಯವಾಗಿ ಇದಿರೋ ಕಡೆ ನಾಗರಾಮ ಮತ್ತು ಬದುಕುಮಂಡ ಬರಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಇಲಿ ಮತ್ತು ಕಪ್ಪೆಗಳನ್ನು ಈ ಹಬ್ಬಿನಲ್ಲಿ ತಿಂದು ಖಾಲಿ ಮಾಡೋದು. ಈ ಗಂಟೆಗೆ ಅದೇ ಕಾರಣಕ್ಕೂ ನಾಗರಾಮ ಮತ್ತು ಬದುಕುಮಂಡ ಬರಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸುತ್ತನ್ನು ಕಾಪಾಡಿ. ಎಲ್ಲಾದರೂ ಅವ್ಕೊಂಡು ಬಂದಾಗ 8455730553 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1826 ನಂಬರ್ ಕರೆ ಮಾಡಿದಾಗ ಅವರು ಸಹ ಅವ್ರು ಸಂರಕ್ಷಣೆ ಮಾಡ್ತಾರೆ. ಮತ್ತು ಇಲ್ಲಿ ಯಾಕೆ ಸುಮ್ಮನೆ ಬರುತ್ತೆ ಅಂದರೆ, ಇಲ್ಲಿ ಸಾಕಷ್ಟು ಹಲ್ಲಿಗಳು ಮತ್ತು ಓತಿಕೇತಗಳಿರುತ್ತೆ. ಅದನ್ನ ಭಕ್ಷಣೆ ಮಾಡೋಕ್ಕೆ ಬಂದಿರುವಂಥ ಸಾಧ್ಯತೆ ಇರುತ್ತೆ. ಇವುಗಳಿಂದ ಮರಣಗೇನು ಸಮಸ್ಯೆ ಇಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಬ್ಯಾಗ್ ಎತ್ಕೊಳ್ಳಿ. ಬಂದ್ರ ಇಲ್ಲಿ ಮಕ್ಕಳ ನೋಡಿ. ಇದು ಬಂದು ವಿಷರಹಿತ ಕೆರೆ ಹಾವು. ನಿಮ್ಮ ಹಳ್ಳಿಗಳಲ್ಲಿ ಏನಂತ ಕರೀತಾರೆ ಇದನ್ನ? ಜೇರ್ಪೋತ ಅಂತ ಕರೀತಾರೆ. ಜೇರ್ಪೋತದ ಮರಿ ಇದು. ನೋಡಿ, ಇದು ಅಪಾಯ ಬಂದಾಗ ಈ ಥರ ನಾಲ್ಗೇನು ಬಿಟ್ಟು ನೋಡಿ, ನಾನು ಅಪಾಯದಲ್ಲಿದ್ದೀನ ಇಲ್ಲ ಅಂತ ಗ್ರಹಿಸ್ಕೊಳ್ತದೆ. ಮತ್ತು ಇದೇ ನಾಲಿಗೆಯಿಂದ ಅದು ಬೇಟೆ ಎಲ್ಲ ಹರಿಸ್ಕೊಳ್ತದೆ. ಊಟ ಎಲ್ಲಿ ಸಿಗುತ್ತೆ ಅಂತ ಯಾವಾಗ ಈ ನಾಲಿಗೆಯ ಸಹಾಯದಿಂದ ಗೊತ್ತಾಗ್ತದೆ. ಮತ್ತು ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಬಾಲ್ದಲ್ಲಿ ಹೊಡಿತದೆ, ಬಾಲ್ದಲ್ಲಿ ಮುಳ್ಳೆಲ್ಲ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು. ಇದು ಏನೂ ಮಾಡಲ್ಲ. ಹೆಚ್ಚಾಗಿ ಇದು ಅಲ್ಲಿ ಮತ್ತು ಕಪ್ಪೆಗಳು ಎಲ್ಲಿ ಹೆಚ್ಚು ವಾಸ ಆಗ್ತಿರ್ತದೋ ಅಲ್ಲಿ ಬಂದು ಊಟ ಮಾಡ್ತಾರೆ. ಆ ಊಟ ಮಾಡೋಕ್ಕೆ ಯಾವ ಬಂದೇ ಬರ್ತವೆ. ಮತ್ತು ನೀವ್ಯಾರು ಇದು ಏನೂ ಮಾಡಲ್ಲ ಅಂತ ಹಾವಿನ ಪ್ರಭೇದ ಗುರ್ಸ್ಕೊಂಡು ಅವನ್ನು ಸಂರಕ್ಷಣೆ ಮಾಡಬೇಕು. ಹಿಡಿಯೋಕ್ಕೆ ಹೋದರೆ ನಿಮಗೆ ಹಾವು ಕಚ್ಚುತ್ತೆ. ಏನು ಹೆಚ್ಚು ವಿಷಕಾರಿ ಹಾವಾದರೆ ಪ್ರಾಣ ಬಿಡಬೇಕಾಗುತ್ತೆ. ಇದಕ್ಕೆಲ್ಲ ಟ್ರೈನಿಂಗ್ ಬೇಕಾಗುತ್ತೆ. ಒಂದು 6-7 ತಿಂಗಳು ನಮ್ಮ ಆಗುಂಬೆ ರೈನ್ ಫಾರೆಸ್ಟ್ಗೆ ಹೋದರೆ ಅಲ್ಲಿ ನಮಗೆ ತರಬೇತಿ ಕೊಡ್ತಾರೆ. ತರಬೇತಿ ತಗೊಂಡು ಅವುಗಳನ್ನ ಸಂರಕ್ಷಣೆ ಮಾಡಬೇಕು. ಅದರಿಂದ